ನೋಡ್ರಿ, ಇವತ್ತಿನ ಕಷ್ಟ, ಇವತ್ತಿನ ಹಸಿವು, ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದ. ಇವತ್ತು ಕಷ್ಟ ಐತಿ, ಹಸಿವಿನಿಂದ ಬಳಲಾಕತ್ತೇನಿ ಅಂತ ಹೇಳಿ ಅದಕ್ಕೆ ಬೇರೆ ತರ ಅದನ್ನ ಭಾವಿಸಬಾರ್ದು. ಯುವಕರಿಗೆ ಹೇಳೋದಿಷ್ಟ, ಯಾರು ಬಹಳಷ್ಟು ಕಷ್ಟ ಪಡ್ತಾರ ಅವ್ರು ಮುಂದೆ ಬರ್ತಾರ, ಯಾರು ಕಷ್ಟ ಪಡೋದಿಲ್ಲ ಅವ್ರು ಮುಂದೆ ಬರೋದಿಲ್ಲ. ನಮಸ್ಕಾರ ರೀ. ನಮ್ಮೊಂದಿಗೆ ಮಾಂತೇಶ್ ಬಿಳ್ಗಿ ಸರ್. ಕೆಂಪು ದೀಪದ ಕನಸನ್ನು ಕಂಡವರು, ಮುಳ್ಳಿನ ದಾರಿಯಲ್ಲಿ ಮಣ್ಣೊತ್ತು ಬಡತನಕ್ಕೆ ಬಾ ಹೇಳಿ, ಕೆಂಪು ದೀಪದ ಕಾರಿನ ಬೆನ್ನತ್ತಿ ಕನಸನ್ನು ನನಸಾಗಿಸಿಕೊಂಡ ದಕ್ಷ ಅಧಿಕಾರಿ, ನೋವೆಂದು ಬಂದವರ ಮುಖದಲ್ಲಿ ನಗುವಿನ ಉತ್ಸಾಹ ಮೂಡಿಸುತ್ತಿದ್ದ ವಿಭೂತಿಯ ರಾಯಭಾರಿ, ನಗುಮೊಗದ ವ್ಯಕ್ತಿತ್ವ, ಎಷ್ಟೋ ಸ್ಪರ್ಧಾರ್ಥಿಗಳ ಕನಸಿಗೆ ಉತ್ಸಾಹವನ್ನು ತುಂಬುವ ಮನಸ್ಸು, ಅದುವೇ ಮಾಂತೇಶ್ ಬಿಳ್ಗಿ ಸರ್. ಇನ್ನಿಲ್ಲ ಎಂಬುದು ಕೇಳೋದಕ್ಕೆ ತುಂಬ ನೋವಾಗುತ್ತಕ್ಕೆ. ಮೊದಲಿಗೆ ಅಪಘಾತ ಹೇಗಾಯ್ತು ಅನ್ನೋದಕ್ಕಿಂತ ಇವರು ಬೆಳೆದು ಬಂದ ದಾರಿ ಇದೆಯಲ್ಲ, ಆ ದಾರಿಯನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಶ್ರೀಮಂತರಾಗಿ ಹುಟ್ಟಿ IAS ಆಗೋದು, ಬಡವರಾಗಿದ್ದು IAS ಆಗೋದು ಬೇರೆ ಬೇರೆ. ಪ್ರಯತ್ನ ಮಾತ್ರ ಒಂದೇ ಇರುತ್ತೆ. ಆದರೆ ಬಡತನದಲ್ಲಿ ಹುಟ್ಟಿದವರಿಗೆ ಮಾತ್ರ ಜನರ ಕಷ್ಟಗಳು, ನೋವುಗಳು ಅರ್ಥ ಆಗೋದು, ಮನಸ್ಸಿಗೆ ಈ ಆಳವಾಗಿ ಮೂಡಿರೋಕ್ಕೆ ಮೊದಲ ಕಾರಣ. ಇವರು ಒಂದು ಮಾತು ನನಗೆ ಯಾವಾಗಲೂ ಹೇಳೋದು ತುಂಬ ಅಂದರೆ ನೆನಪಿಗೆ ಬರುತ್ತೆ. ಸಮಾಜದಿಂದ ಪಡೆದಿದ್ದನ್ನು ಸಮಾಜಕ್ಕೆ ವಾಪಸ್ ಕೊಡ್ಬೇಕ್ರಿ ಅನ್ನೋ ಅವರ ಮಾತಿನ ವ್ಯಕ್ತಿತ್ವ ತುಂಬ ಕಾಡುತ್ತೆ, ನೆನಪಿಸುತ್ತೆ ಕೂಡ. ಅವರು ಒಂದು ಘಟನೆ, ಕೆಂಪು ಲೈಟಿನ ಕನಸನ್ನು ಕಾಣೋದಕ್ಕೆ ಅದೇ ಕಾರಣ ಆಗಿತ್ತು. ಬಿಳ್ಗಿ ಸರ್ ಅವರು ಹುಟ್ಟಿದ್ದು ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಕೃಷಿ ಕುಟುಂಬದಲ್ಲಿ ಮಾರ್ಚ್ 27, 1974ರಲ್ಲಿ. ಇವರ ತಂದೆಯವರಿಗೆ 6 ಜನ ಗಂಡು ಮಕ್ಕಳು. ಅಪ್ಪ ಟೀ ಪುಡಿ ಮಾರುತ್ತಿದ್ದರು. ಕಡು ಬಡತನದ ತಾಯಿ ರೊಟ್ಟಿ ಮಾರಿ ಇವರನ್ನು ಸಾಕುತ್ತಿದ್ದರು. ಇವರು ತಂದೆ 5-6 ವರ್ಷವನ್ನಿದ್ದಾಗ ತೀರಿ ಹೋಗುತ್ತಾರೆ. ಅಕಾಲಿಕ ಮರಣದಿಂದ ತೀರಿ ಹೋದ ನಂತರ, ಅಕಾಲಿಕ ಮರಣ ಹೊಂದಿದ ಮೇಲೆ ಆಮೇಲೆ ವಿಧವಾ ಪಿಂಚಣಿ ಹಣ ಬರುತ್ತೆ ಅಲ್ವಾ, ಆವಾಗ ಅವ್ರ ತಾಯಿ ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸುತ್ತಾರೆ. ಆವಾಗ ಅವರು ಸುಮಾರು ದಿನಗಳಿಗೆ ಸೋಮವಾರ, ಗುರುವಾರ ಅನ್ಕೋತು ಅಲ್ದಾಡ್ತಿರ್ತಾರೆ ಕಚೇರಿಗೆ. ಆವಾಗ ಈ ತಾಯಿ ಅಲ್ದಾಡೋದನ್ನು ನೋಡಿ ಒಬ್ಬ ಮಧ್ಯವರ್ತಿ ಇರ್ತಾರಲ್ಲ, ಅವ್ರು ಹಿಂಗೆ ಆದರೆ ಕೆಲಸ ಆಗೋದಿಲ್ಲ, ನೀವು 100 ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿ ವಿಧವಾ ವೇತನ ಬರುವುದು 25 ರೂಪಾಯಿ ಮಾತ್ರ. ಅದಕ್ಕೆ ಇವ್ರು ಕೊಟ್ಟಿದ್ದು ಬರೋಬ್ಬರಿ 100 ರೂಪಾಯಿ. 25 ರೂಪಾಯಿಯಿಂದ 100 ರೂಪಾಯಿ ಲಂಚ ತಗೊಂಡು, ಅಂದರೆ 25 ರೂಪಾಯಿಗಾಗಿ 100 ರೂಪಾಯಿ ಲಂಚ ತಗೊಂಡು ವಿಧವಾ ವೇತನದ ಆದೇಶ ಪತ್ರವನ್ನು ನೀಡುತ್ತಾರೆ. ಇದನ್ನೆಲ್ಲ ಗಮನಿಸಿದ ಬಿಳ್ಗಿ ಸರ್ ಅವರು ತನ್ನ ತಾಯಿಗೆ ಆದ ಅನ್ಯಾಯ ಸಮಾಜದ ಬೇರೆ ಯಾವ ತಾಯಿದಿಂದ್ರಿಗೂ ಆಗಬಾರ್ದು, ಎಲ್ಲರೂ ಅವರು ನನ್ನ ತಾಯಿ ಇದ್ದರ ಹಾಗೆ, ಅವರಿಗೆ ಯಾವ ರೀತಿಯ ಮೋಸ ಆಗಬಾರ್ದು ಎಂದು ಅವತ್ತೇ ಸಂಕಲ್ಪ ಮಾಡುತ್ತಾರೆ. ಕಷ್ಟಪಟ್ಟು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಹಂತವಾಗಿ ಬೆಳೆದು ಕಡು ಬಡತನದಲ್ಲಿಯೂ ಜಿಲ್ಲಾಧಿಕಾರಿ ಆಗುತ್ತಾರೆ. ಆವಾಗ ತನ್ನ ತಾಯಿ ಅನುಭವಿಸಿದ ನೋವನ್ನು ಯಾವ ತಾಯಿಯೂ ಅನುಭವಿಸಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಆದ ತಕ್ಷಣ ಪಿಂಚಣಿ ಅದಾಂತ್ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಅಂದರೆ ಇದರ ಮೂಲ ಉದ್ದೇಶ ತಹಶೀಲ್ದಾರ್ ಕಚೇರಿ ಜನರ ಮನೆ ಬಾಗಿಲಿಗೆ ಎಂಬುದು ಇದರ ಅರ್ಥ. ನಮ್ಮ ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ ಹೋಗಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಬೇಕಾಗುವ ವಿವಿಧ ಪಿಂಚಣಿ ಯೋಜನೆಗಳು ತಲುಪಿಸುವುದು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಈ ಉದ್ದೇಶ ಜನರಿಗಾಗಿ ಮಾಡೋದೇ ಅಲ್ಲ, ಅದು ಸುಲಭದ ಮಾತಲ್ಲ. ಈ ಅಧಿಕಾರ ವಹಿಸಿಕೊಂಡು ದಾವಣಗೆರೆ ಬಂದಾಗ ಕೂಡ ಒಂದು ಘಟನೆ ಅವರ ಜೀವನದಲ್ಲಿ ನಡೆಯುತ್ತೆ. ಅದನ್ನು ಮುಂದೆ ಹೇಳ್ತೀನಿ. ಈಗ ಅವರ ಅಪಘಾತ ಹೇಗಾಯಿತು ನೋಡೋಣ ಬನ್ನಿ. ಮಾಂತೇಶ್ ಬಿಳ್ಗಿ ಸರ್ ಅವರು ಕಲಬುರಗಿ ಜಿಲ್ಲೆಯ ಜೇವರಿ ಕಡೆ ಹೋಗುವಾಗ ನಾಯಿ ಅಡ್ಡ ಬಂದು ಕಾರು ಪಲ್ಟಿಯಾಗಿ ತೀರಿ ಹೋದರು ಅಂತ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ನೀವು ನೋಡಿರ್ಬೋದು. ಈಗ ಯಾರು ತಪ್ಪು, ಡ್ರೈವರ್ ತಪ್ಪ ಇಲ್ಲ ನಾಯಿ ಅಡ್ಡ ಬಂದಿತ್ತ ಅಂತ ಅದು ತನಿಖೆ ಆದಮೇಲೆ ನೋಡಬೇಕಾಗುತ್ತೆ. ಈಗ ಅವ್ರ ಸೇವೆ ಕುರಿತು ಬರೋದಾದರೆ, ಬಡತನದ ಬೇಗೆಯಲ್ಲಿ ಬೆಳೆದು ಸಾಧನೆಯ ಶಿಖರವೇರಿದ 1992ನೇ ಸಾಲಿನಲ್ಲಿ KSಗೆ 4ನೇ ಸ್ಥಾನ ಪಡೆದು ದಾವಣಗೆರೆಯ ಜಿಲ್ಲಾಧಿಕಾರಿ ಕಾರ್ಯನಿರ್ವಹಿಸುತ್ತಾರೆ. ಆವಾಗ ಒಂದು ಮಾತು ಹೇಳ್ತಾರೆ ಅವರು, ನಾನು ನನ್ನ ತಾಯಿಯನ್ನು ಎಷ್ಟು ಪ್ರೀತಿಸುತ್ತೇನೋ ಅಷ್ಟೇ ನಾನು ಮಾಡುವ ಕೆಲಸನೂ ಪ್ರೀತಿಸುತ್ತೀನಿ. ಪ್ರತಿದಿನವೂ ಹೋಗುವಾಗ ಹೋಗಿ ಬರಲಿ ಅಮ್ಮ, ಹೋಗಿ ಬರಲಿ ಅವ್ವ ಅಂತ ತಾಯಿ ಹೇಳಿದಾಗ ನನ್ನವ್ವ ಬಹಳ ಖುಷಿ ಪಡ್ತಿದ್ರು. ನಾ ತೊಟ್ಟಿಕೊಳ್ಳುವ ಆ ಬಟ್ಟೆ ಹಾಗೂ ಆ ID ಕಾರ್ಡು ನೋಡಿ ನನ್ನವ್ವ ಖುಷಿಗಿಂತ ಮತ್ತೊಂದು ಖುಷಿ ದೊಡ್ಡದಲ್ರಿ ನನಗಂತ ಹೇಳ್ತಾ ಇದ್ರು ಅನ್ನೋ ಮಾತು ಬಿಳಿಗರು ಯಾವಾಗಲೂ ಹೇಳ್ತಾ ಇದ್ರು. ದಾವಣಗೆರೆಯ ಅಧಿಕಾರ ವಹಿಸಿಕೊಂಡಾಗ ಕೂಡ ಒಂದು ಘಟನೆ ಆಗುತ್ತದೆ, ಅದನ್ನ ಈಗ ಹೇಳ್ತೀನಿ. ಹಳ್ಳಿ ಜನ ಈಗಲೇ ಆ ಮಾಂತೇಶ್ ಬಿಳಿಗವ್ರನ್ನ ನೆನಪಿಸಿ ಮಾಡ್ಕೊಳ್ತಾರೆ. ಒಬ್ಬ ಮಹಿಳೆ, ಅವರು ಏರಿಯಾದ ರಸ್ತೆ ತುಂಬ ಹದಗೆಟ್ಟಿರುತ್ತೆ. ಆವಾಗ ರಸ್ತೆ ಸರಿ ಹೋಗುವವರೆಗೂ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆವಾಗ ಈ ವಿಷಯ ಇವ್ರ ಕಿವಿಗೆ ಬಿದ್ದ ತಕ್ಷಣ ಕೂಡಲೇ ರಸ್ತೆ ದುರಸ್ತಿ ಮಾಡಿಸಿ
ಹೊಸ ರಸ್ತೆ ಮಾಡಿ ಮದುವೆ ಮಾಡಿಸಿದ್ರಂತೆ ಅವಾಗ. ಅಂದರೆ ಆ ಹುಡುಗಿಗೆ ನಾನು ರಸ್ತೆ ಸರಿಯಾಗೋರು ಮದುವೆನೇ ಆಗಲ್ಲ ಅಂತ ಪಣ ತೊಟ್ಟಿದ್ರಂತೆ. ಆ ಹಳಿ ಜನ ಇನ್ನೂ ಅದನ್ನು ನೆನಪಿಸಿಕೊಳ್ತಾರೆ. ಅಂಥ ವ್ಯಕ್ತಿತ್ವ ನಮ್ಮ ಮಾಂತೇಶ್ ಬಿಳ್ಗೂರು. ಮಾಂತೇಶ್ ಬಿಳ್ಗಿಯವರ ಅವರ ಸೇವೆ ಬಗ್ಗೆ ಹೇಳೋದಾದರೆ 2012ನೇ ಬ್ಯಾಚ್ನ IAS ಅಧಿಕಾರಿಯಾಗಿದ್ದರು ಹಾಗೂ ಅವರು ಕರ್ನಾಟಕ ರಾಜ್ಯದ ಮೈನರಲ್ಸ್ ಕಾರ್ಪೊರೇಷನ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು. ಇದಕ್ಕೂ ಮುಂಚೆ ಇಂತಹ ಪ್ರಾಮಾಣಿಕ ಅಧಿಕಾರಿಯ ಜೀವನದಲ್ಲಿ ಈ ಸಾವು ನ್ಯಾಯವೇ. ದಿನಾಂಕ 25ರಂದು ಹೊನ್ನಳ್ಳಿಯಲ್ಲಿ ಕಾರು ಅಪಘಾತವಾಗಿ ಮೃತಪಟ್ಟರು. ದಿನಾಂಕ 26ರಂದು ಸ್ವಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನ ಸಲ್ಲಿಸಲಾಯಿತು. ಮಾಂತೇಶ್ ಬಿಳ್ಗಿಸರವರು ಅಂದರೆ ಅವರು ಬಡತದ ಮಣ್ಣಿನನ್ನೆಲ್ಲ ಕಾಲಿಟ್ಟರು. ಅಂದರೆ ಬಡತನ ಮಣ್ಣಿನಲ್ಲಿ ಕಾಲಿಟ್ಟರು ಕನಸುಗಳು ಎತ್ತರಕ್ಕೆ ತಲುಪಬಹುದೆಂಬ ಜೀವಂತ ಸಾಕ್ಷಿ. ತಮ್ಮ ಶ್ರಮದಿಂದ, ತಾಳ್ಮೆಯಿಂದ, ಜನರಿಗೆ ಕೊಡುತ್ತಿರುವ ನಗು, ಧೈರ್ಯದಿಂದ ಯಶಸ್ಸು ಅಂದರೆ ಹುದ್ದೆ ಅಲ್ಲ, ಹೃದಯ ಗೆಲ್ಲುವುದು ಎಂದು ತೋರಿಸಿಕೊಟ್ಟುವ ಸರಳ ವ್ಯಕ್ತಿತ್ವ. ಮಾಡುವ ಮನಸ್ಸಿದ್ದರೆ ಒಂದಲ್ಲ 10 IASಗಳನ್ನು ಮಾಡಬಹುದು ಎಂದು ಹೇಳುತ್ತಾ ಯುವಕರಿಗೆ ಸದಾ ಸ್ಫೂರ್ತಿ ತುಂಬುತ್ತಿರುವ, ಮುಂದಿನ ಪೀಳಿಗೆ ಮಾದರಿಯಾಗುವಂಥ ಬದುಕಿದ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ನಮ್ಮ ಹೆಮ್ಮೆಯ ಮಾಂತೇಶ್ ಬಿಳ್ಗಿಯವರಿಗೆ ಅಂತಿಮ ನಮನ ಎಲ್ಲರ ಮುಖಾಂತರ ತಿಳಿಸೋಣ. ನಮ್ಮೊಂದಿಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸುವ ಸಣ್ಣ ಪ್ರಯತ್ನ ಆಗಿತ್ತು. ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಂಡ್ ಈ ಹೀರೋ ವರ್ಷಿಪ್ ಇದನ್ನ ಬಹಳಷ್ಟು ಖಂಡಿಸ್ತೀನಿ ನಾವು. ಏನ್ ಮಾಡೋದು? ಮಹಾಂತೇಶ್ ಬಿಳ್ಗಿ ಅವ್ರಿಗೆ ಜೈ, ರವಿಚಂದ್ರನ್ ಅವ್ರಿಗೆ ಜೈ, ರಿಶ್ಚಂತ್ ಅವ್ರಿಗೆ ಜೈ, ಅವರಿಗೆ ಜೈ, ಇವರಿಗೆ ಜೈ, ಎಷ್ಟಂತ ಮಂದಿಗೆ ಜೈ 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 ಅನ್ನೋರು ನೀವು. ಎಲ್ಲಿಯವರೆಗೆ ನಿಮಗೆ ನೀವು ಜೈ ಅನ್ಕೊಳ್ಳೋದಿಲ್ಲ, ಉದ್ಧಾರ ಆಗುದಿಲ್ಲ ನೀವು. दूसरों के जय से पहले खुद को जय कहे, दूसरों के जय से पहले खुद को जय कहे, मन को इतनी ಶಕ್ತಿ ದೇನಾ ಮನ್ ವಿಜಯ್ ಕಹೆ ಅಂತ ಹೇಳಿ ಪ್ರಾರ್ಥನಾ ಗೀತೆನ ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೆಲ್ಫಿ ತಗೊಂಡೇನು ಉಪ್ಪು ಹಚ್ಚಿ ನೆಕ್ಕವ್ರನ್ನ ಹೋಗೋದಂತ ಒಂದು ಸೆಲ್ಫಿ ತಗೊಳ್ಳೋದಂತ. ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಹಾಕಿರಿ, ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗುವುದು ನೀವು, ಎಷ್ಟಂತ ಮಂದಿ ಮೇಲೆ. ಆರ್ ಯು ನಾಟ್ ಸೆಲ್ಫ್ ಇನ್ಸ್ಪೈರ್ಡ್? ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್? ನಿಮ್ಮಲ್ಲಿ ಮೋಟಿವೇಶನ್, ನಿಮ್ಮಲ್ಲಿ ಸ್ಪಿರಿಟ್, ಕೆಚ್ಚು ರೊಚ್ಚು ಏನೂ ಇಲ್ಲನ? ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್. ಅದು ಐತೆಲ್ಲ ಮೊದಲು ಚೆಕ್ ಮಾಡ್ಕೋಬೇಕು. ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು. ಬರೇ ಹೋಗುದಂತ ಚಲೋ ಚಲೋ ಯಾರ್ತಾರ ಅದು ಸೆಲ್ಫಿ ಇಟ್ಕೊಳ್ಳೋದಂತ, ಅವತ್ತೊಂದ್ ದಿವಸ ಅದನ್ನ ಸ್ಟೇಟಸ್ ಇಡೋದಂತ. ಮುಂದೆ ಎಲ್ಲಿ ಹೊಂಟಿರಿ ನೀವೆಲ್ಲ? ಯು ಆರ್ ಆಲ್ ಗೋಯಿಂಗ್ ಇನ್ ಅ ವೆರಿ ವೆರಿ ರಾಂಗ್ ವೇ. ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು. It has destroyed your career, your life beyond repair. There are some people who become restless if they don't see WhatsApp or Facebook within 1 hour. ಒಂದು ತಾಸು ಅದನ್ನು ನೋಡೋದು ಬಿಟ್ರೆ ಅಂದ್ರೆ ರೆಸ್ಟ್ಲೆಸ್ ಆಗ್ತಾರ, ಹುಚ್ಚಾಗ್ತಾರ. ಇದು ಈ ಜಗತ್ತಿನ ಹೊಸ ಕಾಯಿಲೆ. ನಾ ನಮ್ಮ ಅಳಿಯಾಗಿ ಹೇಳಿದೆ, ವಾಟ್ಸಪ್ ಫೇಸ್ಬುಕ್ ಮತ್ತೊಂದು ಏನೂ ಇಲ್ಲ. ಸಿಂಪಲ್ ಬೇಸಿಕ್ ಫೋನ್ ತಗೊಳ್ಬೇಕು, ಅವಶ್ಯದಾಗ ಮಾತ್ರ ಫೋನ್ ಮಾಡಬೇಕು, ಇರ್ಲಿಕ್ಕಂದ್ರೆ ಏನೂ ಇಲ್ಲ. ಎಲ್ಲವೂ ನೀನು ಏನೈತೆಲ್ಲ ಪುಸ್ತಕ ಹಾರ್ಡ್ ಕಾಪಿ ತಗೊಂಡು ಓದ್ಬೇಕು, ಇದು ಮಾಡಬೇಕು ಅಂತ. ಯಾಕಂದ್ರೆ ಮನಸ್ಸು ಬಹಳ ಮಂಗ್ಯ ಇದ್ದಂಗ. ನೋಡ್ಕೋತ ಹೋಗಿ ಆ ಕಡೆ ಈ ಕಡೆ ಚಲೋ ಯಾರ್ದಾರ ಫೋಟೋ ಆಡ್ ಬರ್ತಿರ್ತಾವ, ಅದ್ರಾಗ ಬಹಳ ಕೆಟ್ಟದು. ಸೋಷಿಯಲ್ ಮೀಡಿಯಾ ಅಟ್ರಾಕ್ಟ್ ಮಾಡ್ತದ, ಡಿವಿಯೇಟ್ ಮಾಡ್ತದ. ಆಡ್ ಬರ್ತಿರ್ತಾವ, ಒತ್ತಿದ ಕೂಡಲೇ ಮತ್ತೊಂದು ಹೋಗಿ 1 ತಾಸು 2 ತಾಸು ಹೋಗೇ ಬಿಡ್ತದ. ಎದಕ್ಕೆ ಬೇಕದು? ಅವ್ರು ಹೇಳಿದಂಗ ನಾವು 100% ಜ್ಞಾನಕ್ಕಾಗಿ ನಾನು ಸೋಷಿಯಲ್ ಮೀಡಿಯಾನ ಬಳಸ್ತೇನೆ, ನಾನು ಇಂಟರ್ನೆಟ್ ಬಳಸ್ತೇನೆ, ನನ್ನ ಈ ನೆಟ್ ಪ್ಯಾಕ್ ಏನಿದೆ ಅದು ಕಂಪ್ಲೀಟ್ಲಿ ಜ್ಞಾನಕ್ಕೆ ಮಾತ್ರ ಬಳಸ್ತೀನಿ ಅಂತ ಬಹಳಷ್ಟು ಧೈರ್ಯ, ನಿಮ್ಮ ಮೇಲೆ ವಿಶ್ವಾಸ ಇದ್ದವ್ರು ಮಾತ್ರ ಅದನ್ನು ಬಳಸ್ರಿ. ಇರ್ಲಿಕ್ಕಂದ್ರೆ ಇವತ್ತ ಒಂದು ಬೇಸಿಕ್ ಸೆಟ್ ತಗೊಳ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಟ್ ಈಸ್ ಡಿಸ್ಟ್ರಾಯಿಂಗ್ ದ ಯೂತ್.